ಬೇಸಿಗೆಯಲ್ಲಿ ಕಾಡುವ ಬಾಯಿ ಹುಣ್ಣಿನ ಸಮಸ್ಯೆಯಿಂದ ಪರಿಹಾರ ಪಡೆಯಲು ಕೆಲವೊಂದು ಮನೆಮದ್ದನ್ನು ಇಲ್ಲಿ ತಿಳಿಸಲಾಗಿದೆ. ಇವುಗಳ ಬಳಕೆಯಿಂದ ಬಾಯಿ ಹುಣ್ಣನ್ನು ನಿವಾರಿಸಬಹುದು. ಅವುಗಳನ್ನು ನೋಡೋಣ. ತಣ್ಣೀರಿನಿಂದ ತೊಳೆಯಿರಿ. ಬಾಯಿ ಹುಣ್ಣುಗಳಿಗೆ ತಣ್ಣೀರಿನಿಂದ ತೊಳೆಯುವುದು ಸುಲಭ ಮತ್ತು ಪರಿಣಾಮಕಾರಿ ಪರಿಹಾರವಾಗಿದೆ. ತಣ್ಣೀರು ಹುಣ್ಣುಗಳನ್ನು ಶಮನಗೊಳಿಸಲು ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಬಾಯಿಯಲ್ಲಿ ಹುಣ್ಣುಗಳಿದ್ದರೆ ಅದನ್ನು ತಣ್ಣೀರಿನಿಂದ ತೊಳೆಯಿರಿ ಮತ್ತು ಈ ಪ್ರಕ್ರಿಯೆಯನ್ನು ಹಲವಾರು ಬಾರಿ ಪುನರಾವರ್ತಿಸಿ. ತಣ್ಣೀರಿನಿಂದ ತೊಳೆಯುವುದರಿಂದ ಗುಳ್ಳೆಗಳು 1 ಅಥವಾ 2 ದಿನಗಳಲ್ಲಿ ಕಡಿಮೆಯಾಗುತ್ತವೆ. ಆಲೋವೆರಾ ಜೆಲ್. ಬಾಯಿ ಹುಣ್ಣುಗಳಿಗೆ ಆಲೋವೆರಾ ಜೆಲ್ ನೈಸರ್ಗಿಕ ಪರಿಹಾರವಾಗಿದೆ. ಆಲೋವೆರಾ ಜೆಲ್ ಉರಿಯೂತ ನಿವಾರಕ ಮತ್ತು ಬ್ಯಾಕ್ಟೀರಿಯಾ ನಿವಾರಕ ಗುಣಗಳನ್ನು ಹೊಂದಿದ್ದು ಅದು ಹುಣ್ಣುಗಳನ್ನು ಶಮನಗೊಳಿಸಲು ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೀವು ಆಲೋವೆರಾವನ್ನು ಯಾವುದೇ ರೂಪದಲ್ಲಿ ಬಳಸಬಹುದು. ನೀವು ಅದರ ಜೆಲ್ಲನ್ನು ತಿನ್ನಬಹುದು ಅಥವಾ ಗುಳ್ಳೆಗಳಿರುವ ಜಾಗಕ್ಕೆ ಹಚ್ಚಬಹುದು. ಈ ಎರಡೂ ರೀತಿಯಲ್ಲಿ ನೀವು ಪರಿಹಾರವನ್ನು ಪಡೆಯುತ್ತೀರಿ. ಮೊಸರು ಮತ್ತು ಜೇನುತುಪ್ಪ. ಬಾಯಿ ಹುಣ್ಣುಗಳಿಗೆ ಮೊಸರು ಮತ್ತು ಜೇನುತುಪ್ಪದ ಮಿಶ್ರಣವು ಉತ್ತಮ ಪರಿಹಾರವಾಗಿದೆ. ಮೊಸರಿನಲ್ಲಿ ಪ್ರೋಬಯೋಟಿಕ್ಗಳಿದ್ದು ಇದು ಬಾಯಿಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸುತ್ತದೆ ಮತ್ತು ಹುಣ್ಣುಗಳನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಅದು ಹುಣ್ಣುಗಳು ಸೋಂಕಿಗೆ ಒಳಗಾಗುವುದನ್ನು ತಡೆಯುತ್ತದೆ. ಮೊಸರು ಹೊಟ್ಟೆಯನ್ನು ತಂಪಾಗಿಸಲು ಸಹಾಯ ಮಾಡುತ್ತದೆ. ಇದನ್ನು ಬಳಸುವುದರಿಂದ ಬಾಯಿ ಹುಣ್ಣಿನಿಂದ ಪರಿಹಾರ ಪಡೆಯಬಹುದು. ಉಪ್ಪು ನೀರಿನಿಂದ ತೊಳೆಯಿರಿ. ಅರ್ಧ ಕಪ್ ಬೆಚ್ಚಗಿನ ನೀರಿನಲ್ಲಿ 1 ಟೀ ಚಮಚ ಉಪ್ಪನ್ನು ಕರಗಿಸಿ 30 ಸೆಕೆಂಡುಗಳ ಕಾಲ ನಿಮ್ಮ ಬಾಯಿಯ ಸುತ್ತಲೂ ಇರಿಸಿ. ನಂತರ ಅದನ್ನು ಉಗುಳಿ. ಅರಿಶಿಣ ಪುಡಿಯನ್ನು ನೀರಿನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಹುಣ್ಣಿಗೆ ಹಚ್ಚಿ. ತೆಂಗಿನ ಎಣ್ಣೆ. ಶುದ್ಧವಾದ ಹತ್ತಿ ಉಂಡೆಯಿಂದ ಹುಣ್ಣಿನ ಮೇಲೆ ತೆಂಗಿನ ಎಣ್ಣೆಯನ್ನು ಹಚ್ಚಿ. ನಿಮ್ಮ ಬಾಯಿ ಹುಣ್ಣುಗಳು ದೀರ್ಘಕಾಲದವರೆಗೆ ಇದ್ದರೆ ಅಥವಾ ತುಂಬ ನೋವಿನಿಂದ ಕೂಡಿದ್ದರೆ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.